ನಮ್ಮೂರ ಬಾನುಲಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇದೀಗ ನೀವು ಕೇಳಲಿದ್ದೀರಿ LKG, UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಆತ್ಮೀಯ ಸಹೋದರಿಯರೇ, ಶಿಶುಪಾಲನಾ ಕೇಂದ್ರಗಳ ಶಿಕ್ಷಕಿಯರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ, ಈಗಾಗಲೇ ಈ ಹಿಂದೆ ತಮಗೆ ವಾರ ಮತ್ತು ಮಾಸಗಳ ಬಗ್ಗೆ ವಿಷಯವನ್ನ ಹೋದ ವಾರ ನಾವು ತಿಳಿಸಿದ್ವಿ. ಈಗ ನಾವು ಫೆಬ್ರವರಿ 3ನೇ ವಾರದಲ್ಲಿ ಇದ್ದೇವೆ. ಈ ವಾರದಲ್ಲಿ ಬರ್ತಕ್ಕಂಥ ವಿಷಯ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು. ಸಹೋದರಿಯರೇ, ಈ ಭೂಮಿಯ ಮೇಲೆ ನಾವು ಎಲ್ಲರೂ ಮನೆಗಳನ್ನು ಕಟ್ಟಿಕೊಂಡು ಬದುಕಿದ್ದೇವೆ. ಅದ ಬದುಕಬೇಕಾದ್ರೆ ಮಕ್ಕಳಿಗೆ ನಾವು ಹೇಳಬೇಕು, ಈ ಭೂಮಿ ಮತ್ತು ಮೇಲಿರ್ತಕ್ಕಂಥದ್ದು ಆಕಾಶ. ಸೊ ಈ ಆಕಾಶದಲ್ಲಿ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಇವೆ. ಸೂರ್ಯನು ಪೂರ್ವ ದಿಕ್ಕಿಗೆ ಉದಯಿಸುತ್ತಾನೆ ಮತ್ತು ಪಶ್ಚಿಮ ದಿಕ್ಕಿಗೆ ಅವನು ಮುಳುಗುತ್ತಾನೆ. ಸೂರ್ಯ ಇಲ್ಲದಿದ್ದರೆ ನಾವಷ್ಟೇ ಅಲ್ಲ, ಯಾವುದೇ ಸಕಲ ಪ್ರಾಣಿಗಳಾಗಲಿ, ಸಸ್ಯಗಳಾಗಲಿ, ಮನುಷ್ಯರಾಗಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನಿಲ್ಲದಿದ್ದರೆ ನಮಗೆ ಬೆಳಕೇ ಇಲ್ಲ. ನೀವು ಒಂದು ಕ್ಷಣ ಯೋಚನೆ ಮಾಡಿ, ನಾವು ಮನೆಯಲ್ಲಿ ಲೈಟ್ ಹೋದ್ರೆ ರಾತ್ರಿ ಒಂದು ಬಾಗ್ಲಾನು ತೆಗಿಲಿಕ್ಕಾಗೋದಿಲ್ಲ, ಅಥವಾ ಚಾವಿ ಎಲ್ಲಿಟ್ಟೇವೆ ಅನ್ನೋದು ಗೊತ್ತಾಗೋದಿಲ್ಲ. ಇಷ್ಟೊಂದು ಕಷ್ಟ ಆಗ್ತಿರ್ತದೆ. ಹಾಗೆ ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ. ಆ ಜಗತ್ತಿಗೆಲ್ಲ ಬೆಳಕನ್ನು ಕೊಡುವವನು ಸೂರ್ಯ. ಈ ಸೂರ್ಯ ಉದಯ ಆದ ಬಳಿಕ ನಮ್ಮ ಎಲ್ಲಾ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ಉದಾಹರಣಾರ್ಥವಾಗಿ ಬೆಳಕು ಬರ್ತದೆ ಸೂರ್ಯನಿಂದ. ರೈತರು ತಮ್ಮ ಹೊಲಗದ್ದೆಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಹೆಣ್ಣು ಮಕ್ಕಳು ತಮ್ಮ ದೈನಂದಿನ ಕೆಲಸದಲ್ಲಿ ಅಡಿಗೆಯಲ್ಲಿ ತೊಡಗುತ್ತಾರೆ. ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಉದ್ಯೋಗ ಮಾಡಲಿಕ್ಕೆ ಅಣಿಯಾಗುತ್ತಾರೆ ಅನ್ನೋದನ್ನ ನಾವು ತಿಳಿಸ್ಬೇಕು. ಇನ್ನು ಸೂರ್ಯ ಕೇವಲ ಬೆಳಕನ್ನು ಕೊಡೋದಷ್ಟ ಅಲ್ಲ, ಅವನು ನಮಗೆ ಸೂರ್ಯ ಕಿರಣಗಳಿಂದ ನಮಗೆ ಉಷ್ಣ ದೊರೀತದ, ಬಿಸಿಲು ಹೆಚ್ಚಾಗ್ತದೆ. ಬಿಸಿಲು ಬಂದಾಗ ಅನೇಕ ಸಸ್ಯಗಳು ಬೆಳಿತಾವ. ಈಗ ಉದಾಹರಣಾರ್ಥವಾಗಿ ಬಿಸಿಲೇ ಇಲ್ಲ ಅಥವಾ ಸೂರ್ಯ ಕಿರಣಗಳು ನಮ್ಮ ಭೂಮಿಗೆ ಬರಲಿಲ್ಲ ಅಂತಂದ್ರೆ ಯಾವ ಗಿಡ ಮರಗಳು, ಹೊಲ ಗದ್ದೆಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಸೂರ್ಯನ ಕಿರಣಗಳ ಒಂದು ಪ್ರಕೃತಿ ಒಳಗ ನಾವು ಸೋಲಾರನ್ನ ನಾವು ಉಪಯೋಗ ಮಾಡ್ತೀವಿ, ನೀರ್ ಕಾಸ್ಲಿಕ್ಕೆ ಉಪಯೋಗ ಮಾಡ್ತೀವಿ. ಹೊಳೆ ಹಳ್ಳಗಳಲ್ಲಿ ಇರ್ತಕ್ಕಂಥ ಒಂದು ನೀರು ಕೂಡ ಆವಿಯಾಗಿ ಮೇಲಕ್ಕೆ ಹೋಗ್ತದೆ. ಆವಿಯಾಗಿ ಮೇಲಕ್ಕೆ ಹೋದಾಗ ಮೋಡಗಳಾಗಿ ಪರಿಣಮಿಸ್ತವೆ. ಮೋಡಗಳು ತಂಪು ತಗಲಿದಾಗ ಮತ್ತೆ ಮಳೆ ನಮಗ ಭೂಮಿಗೆ ಬರ್ತದೆ. ಆ ಮಳೆ ಬರೋದ್ರಿಂದ ನಮ್ಗೆಲ್ಲಾ ಗದ್ದೆಗಳು, ಹೊಲಗಳು ಅಥವಾ ಅರಣ್ಯಗಳು ಚಿಗುರುತ್ತವೆ. ಒಂದ್ವೇಳೆ ಬರೇ ನೀರು ಹಾಕಿದ್ರೆ ಏನ್ ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಸೂರ್ಯ ಕಿರಣಗಳ ಬೆಳಕು ಆ ಸಸ್ಯಗಳಿಗೆ ಬೇಕೇ ಬೇಕು. ಎಷ್ಟೋ ಸಸ್ಯಗಳು ಈ ಬಹಳಷ್ಟು ಬಿಸಿಲು ಬಂದಾಗ ಅಥವಾ ಸೂರ್ಯನ ಉಷ್ಣತೆಯಿಂದ ಎಲೆಗಳ ಹಣ್ಣಾಗ್ತಾವ, ಉದುರಿ ಹೋಗ್ತಾವ. ನೀರು ಕಡಿಮೆ ಆಯ್ತು ಅಂತಂದ್ರೆ ಗಿಡಗಳು ಒಣಗುತ್ತಾವ. ಸೊ ನಮಗ ಹಣ್ಣು ಹಂಪಲುಗಳು ಸಿಗುವುದಿಲ್ಲ, ಧಾನ್ಯ ದವಸಗಳು ಸಿಗುವುದಿಲ್ಲ. ಇವು ಎಲ್ಲದಕ್ಕೂ ಕಾರಣ ಅಂತಂದ್ರೆ ನೀರು ಬೇಕು, ಜೊತೆಗೆ ಸೂರ್ಯ ಕಿರಣಗಳ ಉಷ್ಣತೆಯನ್ನು ಬೇಕು. ಸೊ ಈ ಒಂದು ಸೂರ್ಯ ಇಲ್ಲದಿದ್ರೆ ನಾವು ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸೂರ್ಯ ಕಿರಣಗಳನ್ನ ನಮಗೆ ಬಿಡೋದ್ರಿಂದ ನಮಗೆ ಏನಾಗ್ತದೆ, ಎಷ್ಟೋ ತ್ವಚಾ ರೋಗಗಳು ಹೋಗ್ತಾವ. ನೀರಡಿಕೆ ಆಗ್ತದೆ, ಬಟ್ಟೆಗಳ ಒಣಗಿಸ್ಲಿಕ್ಕೆ ಬರ್ತದೆ. ಆಮೇಲೆ ಆ ಬೆಳಕಿನಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನ ಮಾಡ್ತೀವಿ. ಸೊ ಅಂತಕ್ಕದ್ದನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಇನ್ನ ಸೂರ್ಯಗ್ರಹಣ ಆಗ್ತದೆ ಅನ್ನೋದನ್ನು ಕೂಡ ನಾವು ಸೂರ್ಯಗ್ರಹಣ, ಚಂದ್ರಗ್ರಹಣದ ಬಗ್ಗೆನೂ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸೊ ಈ ಚಂದ್ರ ಯಾವಾಗ ಬರ್ತಾನ? ರಾತ್ರಿ ಹೊತ್ತಿನಲ್ಲಿ ನಮ್ಗೆ ಕಾಣಿಸ್ಕೊಳ್ತಾನ, ಹಗಲು ಹೊತ್ತಿನಲ್ಲಿ ನಮ್ಗೆ ಕಾಣೋದಿಲ್ಲ. ಸೊ ರಾತ್ರಿ ಏನಾಗ್ತದ, ಚಂದ್ರನ ಬೆಳದಿಂಗಳಲ್ಲಿ ನಾವು ಅತ್ಯಂತ ಸಂತೋಷದಿಂದ ಎಷ್ಟೋ ಮಕ್ಕಳು ಅಥವಾ ಪಾಲಕರು ಬೆಳದಿಂಗಳು ಊಟ ಮಾಡ್ತಾರೆ. ಅಂದ್ರೆ ಅದು ಆಹ್ಲಾದಕರವಾದಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಈ ಚಂದ್ರ ಕೂಡ ನಮ್ಮ ಆಕಾಶದಲ್ಲಿರ್ತಾನ, ಸೂರ್ಯನೂ ಅಲ್ಲೇ ಇರ್ತಾನ, ನಕ್ಷತ್ರಗಳು ಕಾಣಿಸ್ತಾವ. ನಮಗೆ ಸಾಮಾನ್ಯವಾಗಿ ಬೆಳಕಿರಿದ್ದಾಗ ನಕ್ಷತ್ರಗಳು ಕಾಣೋದಿಲ್ಲ, ಚಂದ್ರನೂ ಕಾಣೋದಿಲ್ಲ. ಸೊ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತದೆ.
ಅಮಾವಾಸ್ಯೆ ಏನಾಗ್ತದೆ ಅಂದ್ರೆ ಬಹಳ ಕಗ್ಗತ್ತಲಿರ್ತದೆ. ಹುಣ್ಣಿಮೆ ದಿನ ಚಂದ್ರ ಬರ್ತಾನೆ. ಸೊ ಹೆಚ್ಚಿನ ಒಂದು ಬೆಳಕು ನಮಗೆ ಸಿಗ್ತದೆ. ಆ ಚಂದ್ರೊಳಗನು ಕೂಡ ಅನೇಕ ಪ್ರಕಾರಗಳು, ಅರ್ಧ ಚಂದ್ರ, ಪೂರ್ಣ ಚಂದ್ರ ನಾವು ತೋರಿಸ್ಕೊಡ್ತೀವಿ. ಸೊ ಅವುಗಳನ್ನ ಮಕ್ಕಳಿಗೆ ನಾವು ರಾತ್ರಿ ವೀಕ್ಷಿಸಲಿಕ್ಕೆ ನಾವು ಅಥವಾ ಪಾಲಕರಿಗೆ ತಿಳಿಸಿ ಚಂದ್ರನನ್ನ ತೋರಿಸ್ರಿ, ನಕ್ಷತ್ರಗಳನ್ನ ತೋರಿಸ್ರಿ. ಸೂರ್ಯನನ್ನ ನೀವೇ ತೋರಿಸ್ಬೋದು, ಯಾಕಂದ್ರೆ ನಿಮ್ಮ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ. ಆ ತೋರಿಸೋದಂದ್ರೆ ಅದು ಹೋಗಿ ಹೊರಗೆ ಹೋಗಿ ನೋಡಬೇಕು ಅಂತಂದ್ರೆ ಆ ಸೂರ್ಯನ ಕಿರಣಗಳ ಒಂದು ಪ್ರಕೃತಿಯಿಂದ ಮಕ್ಕಳಿಗೆ ಆ ಸೂರ್ಯನನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದರ ಪರಿಣಾಮಗಳನ್ನು ನಾವು ಹೇಳ್ಬೋದು, ಯಾಕಂದ್ರೆ ಕಣ್ಣಿಗೆ ಅದರಿಂದ ತ್ರಾಸಾಗ್ತದೆ. ಸೊ ಆ ರೀತಿ ಸೂರ್ಯನ ಬೆಳಕಿನಿಂದ ನಾವು ದವಸ ಧಾನ್ಯಗಳನ್ನು ಒಣಗಿಸ್ತೇವಿ, ಬೆಳೆಯನ್ನ ಬೆಳೀತೇವಿ, ಆಮೇಲೆ ವಿದ್ಯುತ್ ಅನ್ನ ಸಂಪಾದನೆ ಮಾಡ್ಕೋತೇವಿ, ಆಮೇಲೆ ಸೋಲಾರ್ನ ಉಪಯೋಗ ಮಾಡ್ತೀವಿ, ಬಿಸಿನೀರು ಸ್ನಾನಕ್ಕೆ ಉಪಯೋಗ ಮಾಡ್ತೀವಿ, ಅಡಿಗೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವಿ. ಸೊ ಈ ರೀತಿ ಎಷ್ಟೋ ವಿಷಯಗಳನ್ನು ಮಕ್ಕಳಿಗೆ ನಾವು ಸೂರ್ಯನ ಕುರಿತು, ಮಹತ್ವ ಕುರಿತು ನಾವು ಹೇಳಬೇಕಾಗ್ತದೆ. ಇನ್ನು ಚಂದ್ರ, ಈ ಚಂದ್ರನ ಬಗ್ಗೆ ನೀವು ಹೇಳ್ತಾ ಹೇಳ್ತಾ ಚಂದ್ರನ ಚಿತ್ರವನ್ನ ಬಿಡಿಸ್ಲಿಕ್ಕೆ ಮಕ್ಕಳಿಗೆ ಹೇಳ್ಬೇಕು. ಸೂರ್ಯನ ಚಿತ್ರವನ್ನ ಬಿಡಿಸ್ರಿ, ನಕ್ಷತ್ರಗಳನ್ನ ತೆಗಿರಿ, ಅಥವಾ ನೀವು ಬ್ಲಾಕ್ ಬೋರ್ಡ್ ಮೇಲೆ ನೀವು ಕೂಡ ಚಿತ್ರಗಳನ್ನು ತೆಗೆದು ಹೇಳ್ಬೇಕಾಗ್ತದೆ. ಸೊ ಈ ಸೂರ್ಯ ಚಂದ್ರನ ಜೊತೆಗೆ ಈ ನಕ್ಷತ್ರಗಳ ಬಗ್ಗೆ ಮತ್ತು ಗ್ರಹಗಳ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೇಕು. ಮಕ್ಕಳಿಗೆ ಕಷ್ಟ ಆಗ್ಬಹುದು. ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಜಗತ್ತಿಗೆ ಸೂರ್ಯ ಒಬ್ಬನೇ, ಚಂದ್ರನು ಒಬ್ಬನೇ. ಆದರೆ ನಕ್ಷತ್ರಗಳು ಮಾತ್ರ 27, ಗ್ರಹಗಳು 9. ಯಾರ್ಯಾವು? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಹೀಗೆ ಒಟ್ಟು 9 ಗ್ರಹಗಳು ಇದೆ ಎನ್ನುವುದನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಸೊ ಇದರ ಜೊತೆಗೆ ಮಕ್ಕಳಿಗೆ ಮಾಹಿತಿಯನ್ನ ಕೊಡಬೇಕಾದ್ರೆ ಸೂರ್ಯನ ಬಗ್ಗೆ ಮತ್ತು ಚಂದ್ರನ ಬಗ್ಗೆ ಹೇಳಿದಾಗ ನಾವೇನ್ ಮಾಡಬೇಕು, ಚಂದ್ರನ ಬಗ್ಗೆ, ಸೂರ್ಯನ ಬಗ್ಗೆ ಕೆಲವು ಹಾಡುಗಳನ್ನ ಹಾಡಿಸ್ಬೇಕು, ಆಟಗಳನ್ನ ಆಡಿಸ್ಬೇಕು. ಈಗ ಉದಾಹರಣಾರ್ಥವಾಗಿ ಸೂರ್ಯನ ಚಿತ್ರವನ್ನ ಒಂದು ಮಗುವಿಗೆ ಶರ್ಟಿಗೆ ಅಂಟಿಸಿ, ಚಂದ್ರನ ಚಿತ್ರವನ್ನ ಒಂದು ಮಗುವಿಗೆ ಅಂಟಿಸಿ, ಶಿಕ್ಷಕಿ ಯಾವ ಹೆಸರಿನಿಂದ ಕರೀತಾಳೋ ಅವನು ಓಡುತ್ತಾ ಬಂದು ಶಿಕ್ಷಕಿ ಹತ್ತಿರ ಬಂದು ನಿಲ್ಬೇಕು. ಚಂದ್ರ ಅಂದಾಗ ಚಂದ್ರನ ಚಿತ್ರ ಇದ್ದವನು ಓಡಿ ಬಂದು ಶಿಕ್ಷಕಿ ಹತ್ತಿರ ನಿಲ್ಬೇಕು. ಇದ್ರಾಗ ಏನಾದ್ರೂ ತಪ್ಪಾದ್ರೆ ಮಗುಗೆ ಇನ್ನೂ ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ ಅಂತ ತಿಳಿದು ಅವ್ರಿಗೆ ಮತ್ತೊಮ್ಮೆ ರಿಪೀಟ್ ಮಾಡಬೇಕು. ಸೊ ಸರಿಯಾಗಿ ಅವರೆಲ್ಲ ಚಂದ್ರನ ಕೂಡಲೇ ಓಡುತ್ತಾ ಬಂದ, ಶಿಕ್ಷಕಿ ಹತ್ತಿರ ಬಂದ ಅಂದ್ರೆ ಅವನಿಗೂ ಗೊತ್ತಾಗ್ಯದ ಅಂತ ಅದರ ಅರ್ಥ. ಮತ್ತ ಮಕ್ಕಳಿಗೆ ನೀವು ಪ್ರಶ್ನೆಗಳನ್ನು ಮಾಡಬೇಕು. ಚಂದ್ರನ ಉಪಯೋಗ ಏನೇನಪ್ಪ? ಸೊ ನೀವು ತಿಳಿಸಿದ ನಂತರ ಆ ಉಪಯೋಗಗಳನ್ನ 1-2 ಆದ್ರೂ 4 ಆದ್ರೂ ಅವ್ರಿಗೆ ಹೇಳಿದ್ರು ಅಂದ್ರೆ ಚಂದ್ರನ ಮಹತ್ವ ಗೊತ್ತಾಗ್ಯದ, ಸೂರ್ಯನ ಬಗ್ಗೆ ಗೊತ್ತಾಗ್ಯದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ಇದ್ದಾಗ ಚಂದ್ರನ ಬಗ್ಗೆ 1-2 ಹಾಡುಗಳನ್ನ ಅಥವಾ ಸೂರ್ಯನ ಬಗ್ಗೆ ಹಾಡುಗಳನ್ನು ಹೇಳೋದ್ರಿಂದ ಮಕ್ಕಳಿಗೆ ಒಳ್ಳೆ ಅರ್ಥ ಆಗ್ತದೆ. ಉದಾಹರಣಾರ್ಥವಾಗಿ ಚಂದ ಮಾಮ ಬಾರಪ್ಪ, ನನ್ನಯ ಜೊತೆಗೆ ಆಡಪ್ಪ, ಒಬ್ಬನೇ ಏಕೆ ಅಲ್ಲಿರುವೆ, ನೋಡುತ್ತ ಸುಮ್ಮನೆ ನಿಂತಿರುವೆ, ದೆರಗಿಳಿದು ನೀ ಬಾರಪ್ಪ, ನಮ್ಮಯ ಜೊತೆಗೆ ಸೇರಪ್ಪ, ಓಡುವ ಆಟ ಆಡೋಣ, ಹಾಡಿನ ಬಂಡಿಯ ಕಟ್ಟೋಣ, ನಮ್ಮಯ ಜೊತೆಗೆ ಆಟವಾಡಲು ಬಾ, ಚುಕ್ಕೆಗಳನ್ನು ಕರೆಯುವ, ಅಳುವ ಪುಟ್ಟ ತಮ್ಮನಿಗೆ ಆಟಿಕೆಯಾಗು ಬಾರಪ್ಪ. ಚಂದ ಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೂ ಕೊಡ್ತೀನಿ, ಇಬ್ಬರು ಸೇರಿ ತಿನ್ನೋಣ, ಇಬ್ಬರು ಕೂಡಿ ಆಡೋಣ, ಎಲ್ಲಿಗೋದ್ರೂ ಬರ್ತೀಯ, ಅಲ್ಲೇ ದೂರದಲ್ಲಿ ಇರ್ತೀಯ, ಹಿಂದೆ ಹಿಂದೆ ಬರ್ತೀಯ, ಎಲ್ಲರಂದ್ರೆ ನಿಲ್ತೀಯ. ಈ ರೀತಿ ಹೇಳ್ತಾ ಸೂರ್ಯನ ಬಗ್ಗೆ ಕೂಡ ಒಂದು ಹಾಡನ್ನು ಹೇಳಬಹುದು. ಪೂರ್ವಕ್ಕೆ ಸೂರ್ಯನು ಹುಟ್ಟುವನು, ಕಿರಣದ ಮಾಲೆಯ ಕಟ್ಟುವನು, ಗಗನದಿ ಮೇಲಕ್ಕೆ ಏರುವನು, ಜಗದಲ್ಲಿ ಬೆಳಕನ್ನು ಬೀರುವನು, ಹಗಲಿನ ಸಮಯ ಕಾಣುವನು, ಸಂಜೆಯ ಸೊಬಗನು ಸಾರುವನು, ಗೂಡಿಗೆ ಬರುವವು ಹಕ್ಕಿಗಳು, ಕೂಡಲು ತಮ್ಮಯ ಮಕ್ಕಳನ್ನು, ಸೂರ್ಯನೇ ಜೀವಿಗೆ ಆಧಾರ, ಬಾಣಲಿ ಇವನೇ ಸರದಾರ. ಈ ರೀತಿ ಸೂರ್ಯನ ಬಗ್ಗೆ ಆಗಲಿ, ಚಂದ್ರನ ಬಗ್ಗೆ ಆಗಲಿ ಹಾಡುಗಳನ್ನು ಹೇಳಬೇಕು, ಮಕ್ಕಳಿಗೆ ಚಿತ್ರಗಳನ್ನ ತೆಗೆಸಬೇಕು. ಮತ್ತ ಬಿಸಿಲಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗಿ ಅವರ ಒಂದು ಶರೀರದ ಮೇಲಾಗ್ತಕ್ಕಂಥ ಬದಲಾವಣೆ ಅಂದ್ರೆ ಬಿಸಿಲು ಬಿದ್ದಾಗ ನಮಗ ಗರಂ ಆಗ್ತದ. ಸೊ ಬಹಳಷ್ಟು ಬಿಸಿಲು ಇರುವಾಗ
ನಮಗ ನೀರ್ ಹೆಚ್ಚು ಕುಡಿಬೇಕನ್ನಿಸ್ತದ, ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತದ, ತಂಪಾದ ಪಾನೀಯಗಳನ್ನು ಕುಡಿಬೇಕನ್ನಿಸ್ತದ, ಮತ್ತೆ ಸೆಕೆ ಆಗ್ತದ ಅಂದ್ಮೇಲೆ ನಾವು ಗಾಳಿ ಬೀಸ್ಕೋಬೇಕಾಗ್ತದ, ಫ್ಯಾನ್ ಹಚ್ಕೋಬೇಕಾಗ್ತದ. ಸೊ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ಬೇಕು. ಇನ್ನ ರಾತ್ರಿ ಹೊತ್ತು ಚಂದ್ರ ಇಲ್ಲದಾಗ ನಮಗ ಕಣ್ಣಿಗೆ ಹೊರಗಿಂದ ಏನು ಕಾಣೋದಿಲ್ಲ. ಅಂತ ಹೊತ್ತೊಳಗ ನಾವು ಹೊರಗೆ ಹೋಗ್ಬೇಕಾದಾಗ ಸ್ಟಾರ್ಚ್ ಅಥವಾ ಬ್ಯಾಟ್ರಿ ಒಯ್ಬೇಕು ಅಥವಾ ಲೈಟ್ಗಳನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳಿಸ್ಬೇಕಾಗ್ತದೆ. ಮತ್ತೆ ಆ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ, ಆದ್ರೆ ನಕ್ಷತ್ರಗಳು ಹಲವು. ಅವುಗಳನ್ನ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ನಕ್ಷತ್ರಗಳದಾವ. ರಾತ್ರಿ ಹೊತ್ತು ಅವರಿಗೆ ಪಾಲಕರ ಜೊತೆಗೆ ನಕ್ಷತ್ರಗಳನ್ನ ವೀಕ್ಷಿಸಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಹೇಳೋದ್ರಿಂದ ಅವರು ರಾತ್ರಿ ಹೊತ್ತು ನಕ್ಷತ್ರಗಳನ್ನ ನೋಡಿ ಬಂದ ನಂತರ ಅವರಿಗಾದ ಅನುಭವಗಳ ಬಗ್ಗೆ ನೀವು ಸ್ವಲ್ಪ ಹಂಚ್ಕೋಬೇಕು. ಅಂದ್ರೆ ಅವರಿಗೆ ಹೆಚ್ಚಿನ ಒಂದು ಜ್ಞಾನ ಸಿಗ್ತದೆ. ಹಾಗೆ ನಾವು ಮುಂದುವರೆದು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಈ ಭೂಮಿಯು ತಿರುಗುತ್ತದೆ ಅನ್ನೋದನ್ನ ಮಕ್ಕಳಿಗೆ ಕಲ್ಪನೆ ಮಾಡಿಕೊಡ್ಬೇಕು. ಹಾಗೆ ತಿರುಗೋದ್ರಿಂದನೇ ನಮ್ಗ ಹಗಲು ಮತ್ತು ರಾತ್ರಿಗಳು ಆಗುತ್ತವೆ ಅನ್ನೋದನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಈಗ ಮಕ್ಕಳಿಗೆ ನಾವು ಸಣ್ಣ ಸ್ನಾಯುಗಳ ಬೆಳವಣಿಗೆಯ ದೃಷ್ಟಿಯಿಂದಾಗಲಿ ಅಥವಾ ಚಿತ್ರ ತೆಗೆಸುವುದಾಗಲಿ ಮತ್ತು ಬಣ್ಣದ ಕಾಗದಗಳಿಂದ ಸೂರ್ಯ ಚಂದ್ರಗಳನ್ನ ನಾವು ಪೇಪರ್ ಅನ್ನ ಕತ್ತರಿಸಿ ಅಂಟಿಸಬೇಕು. ಆಮೇಲೆ ಬೇರೆ ಬೇರೆ ದಿನಪತ್ರಿಕೆಗಳಲ್ಲಿ ಇಂಥ ಚಿತ್ರಗಳು ಬಂದಾಗ ಅವುಗಳನ್ನ ಸಂಗ್ರಹ ಮಾಡಬೇಕು ಅನ್ನೋದು ಕೂಡ ನಾವು ಮಕ್ಕಳಿಗೆ ಹೇಳ್ಬೇಕು. ಸೊ ಒಂದ್ ವೇಳೆ ಸೂರ್ಯ ಮತ್ತು ಚಂದ್ರರು ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಚಂದ್ರ ಸೂರ್ಯ ಇದ್ದಾರಂತ ನಾವು ಇಷ್ಟೊಂದು ಒಳ್ಳೆ ರೀತಿ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಪ್ರಾಣಿ ಪಕ್ಷಿ ಅಥವಾ ಕ್ರಿಮಿಕೀಟಗಳು ಮನುಷ್ಯರು ಬದುಕೋದೇ ಈ ಸೂರ್ಯ ಚಂದ್ರ ಭೂಮಿ ಇದ್ದಾವಂತ ನಾವು ಬದುಕಿವಿ. ಅದಕ್ಕೆ ಈ ಒಂದು ನೀರಿನ ಆವಿಯ ಬಗ್ಗೆನೂ ಹೇಳ್ಬೋದು ನಾವು. ಯಾಕಂದ್ರೆ ಬಹಳಷ್ಟು ಬಿಸಿಲು ಬಿದ್ದಾಗ ಸ್ವಲ್ಪ ಮಳೆ ಆತು, ರಸ್ತೆ ಮೇಲೆ ಒಂದು ಉಗಿ ಬಂದಂಗೆ ಬರ್ತದೆ. ಅದೇನಾಗ್ತದೆ ಅಂದ್ರೆ ಸೂರ್ಯ ಕಿರಣಗಳಿಂದ ಬಂದಂತ ಈ ಕಾಯ್ದಂತ ರಸ್ತೆ ಮಳೆ ಬರೋದ್ರಿಂದ ಆ ನೀರು ಆವಿಯಾಗಿ ಮೇಲಕ್ಕೆ ಹೋಗ್ತದೆ ಅಂತ ಆಗಲೇ ನಾನು ನಿಮ್ಗೆ ಹೇಳಿದೆ. ಸೊ ಆ ರೀತಿ ಮಕ್ಕಳಿಗೆ ಒಂದು ಪ್ಲೇಟ್ದಲ್ಲಿ ಬಹಳಷ್ಟು ಬಿಸಿಲಿದ್ದಾಗ ಸ್ವಲ್ಪ ನೀರು ಹಾಕಿ ಅದನ್ನ ಮಕ್ಕಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಹೇಳ್ಬೋದು. ಸ್ವಲ್ಪ 1 ಗಂಟೆನೋ 2 ಗಂಟೆ ಆದ ನಂತರ ಆ ಪ್ಲೇಟ್ದಲ್ಲಿ ಇರ್ತಕ್ಕಂಥ ನೀರು ಇರೋದೇ ಇಲ್ಲ. ಸೊ ಅಥವಾ ಅಡಿಗೆ ಮಾಡುವಾಗ ತಾಯಿ ಅಡಿಗೆ ಮಾಡುವಾಗ ಮಕ್ಕಳು ಗಮನಿಸ್ಬೇಕು. ಈ ಅನ್ನ ಮಾಡುವಾಗ ಸಾಂಬಾರ್ ಮಾಡುವಾಗ ಆ ಪಾತ್ರೆಯಿಂದ ಆವಿಯಾಗಿ ಕೂಡ ಮೇಲಕ್ಕೆ ಹೋಗ್ತದೆ. ಆದ್ರೆ ಉಷ್ಣತೆಯಿಂದ ಆವಿಯಾಗ್ತದೆ ನೀರು ಅನ್ನೋದನ್ನು ಕೂಡ ನಾವು ಹೇಳಬೇಕು. ಮತ್ತಂತ ಸೂರ್ಯ ಚಂದ್ರನ ಬಗ್ಗೆ ನಿಮಗೆ ಗೊತ್ತಿದ್ದಂತ ಕಥೆಗಳನ್ನ ಮಕ್ಕಳಿಗೆ ತಿಳಿಸ್ಬೇಕು ಮತ್ತು ಅವರಿಗೆ ಆಟ ಆಡಿಸ್ಬೇಕು, ಹಾಡು ಹೇಳಬೇಕು. ಮಕ್ಕಳಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕಂತ ತಿಳಿಸ್ತಾ ನಾನು ತಮಗೆಲ್ಲ ಒಂದು ತಿಳಿಸುವುದೇನೆಂದ್ರೆ ಈ ಫೆಬ್ರವರಿ 3ನೇ ವಾರ ಇಲ್ಲಿ ಮುಗಿಸ್ತಾ ಇದ್ದೀವಿ. ಫೆಬ್ರವರಿ 4ನೇ ವಾರದೊಳಗ ನಾವು ಮತ್ತೆ ನಿಮ್ಮನ್ನ ಭೂಮಿ ಮತ್ತು ದಿಕ್ಕುಗಳ ಬಗ್ಗೆ ಹೇಳಲಿಕ್ಕೆ ಮುಂದಿನ ವಾರ ನಾನು ಬರ್ತೀನಿ. ನಮಸ್ಕಾರ. ಇದುವರೆಗೂ ಕೇಳಿದಿರಿ LKG UKG ಶಿಶುಪಾಲನಾ ಗೃಹಗಳ ಶಿಕ್ಷಕಿಯರಿಗಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಮಾರ್ಗದರ್ಶಿ ಸಮಗ್ರ ಪದ್ಧತಿ ಶಾಲಾ ಪೂರ್ವ ಶಿಕ್ಷಣ ಕೈಪಿಡಿ ಕುರಿತು ಮಾಹಿತಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಚೌಗ್ಲಾ ಅವರಿಂದ. ಈ ವಿಷಯದ ಕುರಿತು ಹಾಗೂ ಇಂದಿನ ಕಾರ್ಯಕ್ರಮದ ಕುರಿತು ನಿಮಗೇನಾದ್ರೂ ಹೇಳೋದಿದ್ದಲ್ಲಿ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 7090908908 7090908908. ಮುಂದಿನ ಸರಣಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.